ಹಾಯ್ ಫ್ರೆಂಡ್ಸ್, ಹಾಯ್ ಮಕ್ಕಳೇ, ವೆಲ್ಕಮ್ ಟು ಸ್ಟನ್ನಿಂಗ್ ಮಾಮ್ಸ್. ಬನ್ನಿ ಈ ದಿನದ ವರ್ಕ್ಶೀಟಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಇದು ಅಕ್ಷರಾಭ್ಯಾಸದ ಹಂತ 2ರಲ್ಲಿ ಮಾಡ್ತಿರುವಂಥ 3ನೇ ವರ್ಕ್ಶೀಟ್. ಮೊದಲನೇ ವರ್ಕ್ಶೀಟಲ್ಲಿ ಮಕ್ಕಳೇ ನಾವು ಜ ವ ಮ ಬ ನ ಅದನ್ನು ನೋಡಿದ್ವಿ, ಅಕ್ಷರಗಳನ್ನು ಕಲಿತ್ವಿ ಅಲ್ವಾ. ಸೊ 2ನೇ ವರ್ಕ್ಶೀಟಲ್ಲಿ ನಾವು ಈ ಒಂದು ಅಕ್ಷರಗಳಿಗೆ ರಿಲೇಟೆಡ್ ಆಗಿರುವಂತಹ 2 ಅಕ್ಷರದ ಪದಗಳನ್ನು ಓದೋದನ್ನು ಕಲಿತ್ವಿ ಅಲ್ವಾ. ಓಕೆ, ನೆಕ್ಸ್ಟು ನಾವು ಈಗ ವಾಕ್ಯಗಳನ್ನು ಓದಿ 2 ಸಲ ಬರೆ ಅಂತ ಹೇಳಿಬಿಟ್ಟು ಇದೆ. ಸೊ ಈಗ ನಾವು ಆಗಲೇ ನಮ್ಮ ಪ್ರೋಗ್ರೆಸ್ ಎಷ್ಟು ಬೇಗ ಆಗ್ತಾ ಇದೆ ಅಂತ ಅಂದರೆ, ನಾವು ಈಗ ಅಕ್ಷರಗಳಾಯಿತು, ನೆಕ್ಸ್ಟು ಪದಗಳಾಯಿತು, ಈಗ ನಾವು ವಾಕ್ಯಗಳಿಗೆ ಬಂದಿದ್ದೀವಿ. ವಾವ್ ಅಲ್ವಾ. ಸೊ ಆ ವಾಕ್ಯಗಳ ಜೊತೆಗೆ ಚಿತ್ರಗಳು ಸಹ ಇದೆ. ಏನು ಚಿತ್ರ ಇದೆ ಇಲ್ಲಿ ನೋಡಿ, ಚಿತ್ರವನ್ನು ಕರೆಕ್ಟಾಗಿ ನೋಡಿ. ಸೊ ಇಲ್ಲಿ ಒಂದು ಬಸ್ ಇದೆ. ಸೊ ಜನನೂ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಅಂಗಡಿಗಳೆಲ್ಲ ಇದೆ. ಸೊ ಇದು ಬಸ್ ಸ್ಟ್ಯಾಂಡ್ ಅಂತೂ ಅಲ್ಲ. ಸೊ ಜನ ಓಡಾಡ್ತಾ ಇದ್ದಾರೆ. ಸೊ ಇದು ಒಂಥರ ಸಿಟಿ ಕಣ್ಣಂಗೆ ಕಾಣ್ತಿದೆಯಲ್ವಾ. ಸಿಟಿನ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ? ನಗರ. ಹೌದು ಹೌದು ಹೌದು, ನಗರ. ನಗರದ ಜನ ಅಲ್ವಾ. ಸೊ ಇದು ಒಂದು ವಾಕ್ಯ, 2 ಪದಗಳನ್ನು ಒಳಗೊಂಡಿರುವಂತಹ ವಾಕ್ಯ. ಸೊ ಏನಿದೆ ಈಗ ಬನ್ನಿ ನೋಡೋಣ, ಓದೋಣ. ನ ಗ ರ ದ, ನಗರದ. ಜ ನ. ಮಕ್ಕಳ, ನಾನು ಎಷ್ಟು ಫಾಸ್ಟಾಗಿ ಓದ್ತಿದ್ದೀನಿ ಅಷ್ಟೇ ಫಾಸ್ಟಾಗಿ ನೀವು ಓದಬೇಕು ಅಂತ ಏನೂ ಇಲ್ಲ. ಸೊ ಓಕೆ, ನಾವು ಈಗ ಸ್ಟಾರ್ಟಿಂಗ್ ಹಂತದಲ್ಲಿ ಇದ್ದೀವಲ್ವಾ. ಸೊ ಹಾಗಾಗಿಬಿಟ್ಟು ನಾವು ಈ 2 ಅಕ್ಷರಗಳನ್ನು ಸೇರಿಸ್ಬಿಟ್ಟು ಓದೋಣ. ಹೇಗೆ? ನ ಗ, ನಗ. ರ, ನಗರ. ದ, ನಗರದ. ಈ ರೀತಿಯಾಗಿ ಓದಬಹುದು. ಇಲ್ಲ ನಾನು ಫಾಸ್ಟಾಗಿ ಓದ್ತೀನಿ, ನಿಮ್ಮ ಥರನೇ ಓದ್ತೀನಿ ಅಂತ ಅಂದರೆ ನನ್ನ ಥರನೇ ಓದ್ಬೋದು. ನ ಗ ರ ದ, ನಗರದ. ಜ ನ, ಜನ. ಈಗೆಲ್ಲ ಸೇರಿಸಿ ಓದಬೇಕು ಅಲ್ವಾ. ಈ ವಾಕ್ಯವನ್ನು ಓದಬೇಕು. ನಗರದ ಜನ. ವೆರಿ ಗುಡ್. ಆಯಿತಾ? ನಗರದ ಜನ ಅಂತ ಓದ್ಬಿಟ್ಟು ನೆಕ್ಸ್ಟ್ ಅದನ್ನು ನಾವು 2 ಸಲ ಬರಿಬೇಕಂತೆ. ಇಲ್ಲಿ 2 ಲೆಟರ್ಸಿನ 2 ಲೈನ್ಸ್ ಇದೆಯಲ್ವಾ. ಸೊ ಅದರ ಮೇಲೆ ನಾವು ಕ್ಲೀನಾಗಿ ಬರಿಬೇಕು. ಸೊ ಓದೋದಷ್ಟೇ ಅಲ್ಲ ನಮ್ಮದು, ನಾವು ಬರೆಯೋದನ್ನು ಕಲಿಬೇಕು. ನ ಗ ರ ದ, ನಗರದ. ಜ ನ ಅಲ್ವಾ. ಬರಿತಿರುವಾಗ ಒಂದೊಂದು ಅಕ್ಷರಕ್ಕೆ ಜಾಸ್ತಿ ಗ್ಯಾಪನ್ನು ಬಿಟ್ಬಿಡಿ, ಆಯಿತಾ. ಒಂದು ಪದ ಆದಮೇಲೆ ನೆಕ್ಸ್ಟ್ ಗ್ಯಾಪನ್ನು ಬಿಡಿ ಮಕ್ಕಳೇ. ಸೊ ಇದೆಲ್ಲ ಈ ರೀತಿಯೇ ಇರಲಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ನಾವೇನು ಮಾಡ್ತೀವಿ ಬರಿತಿರುವಾಗ ಅಂತ ಅಂದರೆ, ನಾ ತುಂಬ ಚೆನ್ನಾಗಿ ಬರಿತೀವಿ, ಬಟ್ ಇಷ್ಟಿಷ್ಟು ಗ್ಯಾಪನ್ನು ಕೊಟ್ಟು ಬಿಡ್ತೀವಿ ಅಲ್ವಾ. ಸೊ ಇಷ್ಟು ಗ್ಯಾಪನ್ನು ಕೊಟ್ಟರೆ ಯಾವುದು ಪದ ಯಾವ ಜೊತೆಗೆ ಸೇರಿದೆ ಅಂತ ಹೇಳಿಬಿಟ್ಟು ಹೇಗೆ ಗೊತ್ತಾಗಬೇಕು ನಮಗೆ ಅಲ್ವಾ. ಓದಬೇಕಾದ್ರೇನೋ ಓದ್ಬಿಡ್ತೀರ. ನ ಗ ರ ದ ಜ ನ ಈ ರೀತಿಯಾಗಿ ನಾವು ಮಾತಾಡ್ತೀವಾ? ಇಲ್ಲ ಅಲ್ವಾ. ಮಾತಾಡ್ತಿರುವಾಗಲೂ ಸಹ ನಾವು ಒಂದು ಪದದ ಮಧ್ಯೆ ನಾವು ಸ್ವಲ್ಪ ಜಾಗ ಬಿಡ್ತೀವಲ್ವಾ. ಉದಾಹರಣೆಗೆ, ನಿನ್ನ ಹೆಸರು ಏನು? ನಿನ್ನ ಹೆಸರು ಏನು? ಇಲ್ಲಿ ನಾವು ಗ್ಯಾಪ್ ಕೊಟ್ಟಿದ್ದೀವಲ್ವಾ. ಸೊ ಅದೇ ರೀತಿ ಬರಿತಿರುವಾಗಲೂ ಅಷ್ಟೇ, ನಿನ್ನ ಹೆಸರು ಏನು ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಏನಾದರೂ ಹೇಳ್ತೀವ, ಆದರೆ ಎದುರುಗಡೆ ಇದ್ದವ್ರಿಗೆ ಅರ್ಥನೇ ಆಗೋದಿಲ್ವ ಅಲ್ವಾ. ಸೊ ಹಾಗಾಗಿಬಿಟ್ಟು ಬರಿತಿರುವಾಗಲೂ ಈ ರೀತಿಯಾಗಿ ಬರಿಬಾರ್ದು. ಇದನ್ನು ನಾವು ಅಕ್ಷರವನ್ನು ಒಂದೊಂದೇ ಸಿಂಗಲ್ ಅಕ್ಷರವನ್ನು ಕಲಿತ್ವಲ್ಲ, ಆವಾಗ ಈ ರೀತಿಯಾಗಿ ದೂರ ಬರೆದ್ವಿ. ಬಟ್ ಈಗ ಈ ರೀತಿಯಾಗಿ ಬರಿಬಾರ್ದು. ಇದಕ್ಕೆ ನಾವು ಗ್ಯಾಪನ್ನು ಜಾಸ್ತಿ, ಅಕ್ಷರಗಳ ಮಧ್ಯೆ ಗ್ಯಾಪನ್ನು ಕೊಡಬಾರ್ದು. ಇದನ್ನೆಲ್ಲ ಸೇರಿಸಿ ಬರಿಬೇಕು. ಅದಾದಮೇಲೆ ಒಂದು ಪದ ಆದಮೇಲೆ ನಾವಿಷ್ಟು ಗ್ಯಾಪನ್ನು ಕೊಡಲೇಬೇಕು. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಇದೇನು? ಹೌದು, ಇದು ಯಾವ ಥರ ಕಾಣಿಸ್ತದೆ ಚಿತ್ರ ನೋಡಿ. ಹೌದು, ಒಂಥರ ಮರಗಳು ಬಹಳ ಇದಾವಲ್ವಾ. ಮರಗಳು ಬಹಳ ಎಲ್ಲಿರುತ್ತೆ? ಹೌದು, ಕಾಡಲ್ಲಿರುತ್ತೆ ಅಲ್ವಾ. ಕಾಡಲ್ಲಿರುತ್ತೆ. ಸೊ ಕಾಡಿಗೆ ನಾವು ಇನ್ನೊಂದು ಹೆಸರಲ್ಲಿ ಹೇಳ್ತೀವಿ, ಏನು? ವನ. ಇಲ್ಲಿ ನೋಡಿ, ವ ನ ದ, ವನದ. ಮರ, ಮರ. ವನದ ಮರ ಅಂದರೆ ಕಾಡಿನಲ್ಲಿರುವಂತಹ ಮರಗಳು ಅಂತ, ಅಂದರೆ ವನದ ಮರ.
ನೋಡಿ ಎಷ್ಟು ಈಸಿಯಾಗಿ ಚಿತ್ರವನ್ನು ನೋಡಿಬಿಟ್ವಿ, ಅದನ್ನು ಐಡೆಂಟಿಫೈ ಮಾಡಿಬಿಟ್ವಿ, ಅದನ್ನು ಹೇಳಿದ್ವಿ. ನೆಕ್ಸ್ಟ್ ಇದು ನಾವು ಬರಿತಾ ಇದ್ವಿ. ಓಕೆ, ಇದನ್ನು ಸೇಮ್ ಎಕ್ಸಾಕ್ಟ್ ಯಾವ ರೀತಿ ಇದೆಯೋ ಆ ರೀತಿಯೇ ಬರೀರಿ. ಓಕೆ, ನೆಕ್ಸ್ಟು ಆ್ಯಕ್ಟಿವಿಟಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಈ ಕೆಳಗಿನ ಚಿತ್ರಗಳಿಗೆ ಸರಿಪದ ಹೊಂದಿಸಿ ಮಾದರಿಯಂತೆ ಗೆರೆ ಎಳೆ. ನಾವು ಆಲ್ರೆಡಿ ಹಿಂದಿನ ವರ್ಕ್ಶೀಟ್ಗಳಲ್ಲಿ ಮತ್ತು ಈಗಿನ ವರ್ಕ್ಶೀಟಲ್ಲೆಲ್ಲ ಈ ಎಲ್ಲ ಚಿತ್ರಗಳನ್ನು ನೋಡಿದ್ದೀವಲ್ವಾ. ಸೊ ಇದನ್ನು ನಾವು ಹೊಂದಿಸಿ ಬರೆಯೋಕ್ಕಿಂತ ಮುಂಚೆ ಈ ಚಿತ್ರಗಳ ಹೆಸರನ್ನು ನಾವು ಐಡೆಂಟಿಫೈ ಮಾಡೋಣ. ಓಕೆ, ಇದು ಏನಂತೀವಿ ನಾವು? ಸದನ. ಏನಂತ ಹೇಳ್ತೀವಿ ಇದಕ್ಕೆ? ಹೌದು, ಸದನ. ಇದು ಹೌದು, ಲಾಸ್ಟ್ ವರ್ಕ್ಶೀಟಲ್ಲಿ ಬಂದಿತ್ತಲ್ವಾ, ಜನ. ಇದು ಇಲ್ಲಿ ನೋಡಿ, ಬಹಳಷ್ಟು, ಒಂದು ಮರ ಇಲ್ಲ, ಬಹಳಷ್ಟು ಮರಗಳಿದೆ. ಇಲ್ಲಿ ನಾನು ಹೇಳಿದ್ದೆ ಏನಂತ ಹೇಳಿಬಿಟ್ಟು, ವನ. ಹೌದು, ಕಾಡು, ಕಾಡಿಗೆ ಇನ್ನೊಂದು ಅರ್ಥ ಇದೆ, ಅದಕ್ಕೆ ವನ. ಆಯಿತಾ? ಇದು ಒಂದಿದೆ ಅಲ್ವಾ, ಸೊ ಮರ. ಸೊ ಇದೇನು ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಏನಂತ ಹೇಳಿಬಿಟ್ಟು, ಬಸ್ ಇದೆ, ಮನೆಗಳಿದ್ದಾವೆ, ಅಂಗಡಿಗಳಿದ್ದಾವೆ, ಕಾರ್ಗಳು ಓಡಾಡ್ತಿದ್ದಾವೆ. ಸಿಟಿ, ಇದು ದೊಡ್ಡ ಸಿಟಿ ಅಂದರೆ ನಗರ ಅಲ್ವಾ, ನಗರ. ಚಿಕ್ಕ ಊರು, ಗುಡಿಸಲು ಮನೆಗಳು ಅಂಥವೆಲ್ಲ ಇದ್ದರೆ ನಾವು ಹಳ್ಳಿ ಅಂತ ಹೇಳ್ತೀವಲ್ವಾ. ದೊಡ್ಡದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇದೆ, ಅಪಾರ್ಟ್ಮೆಂಟ್ಸ್ ಇದಾವಲ್ವಾ. ಸೊ ಇದು ಸಿಟಿ. ಸಿಟಿಗೆ ನಾವು ಕನ್ನಡದಲ್ಲಿ ನಗರ. ಓಕೆ, ಇದಕ್ಕೇನು ಹೇಳ್ತೀವಿ? ನಗ. ಹೌದು, ಇದಕ್ಕೇನು ಹೇಳ್ತೀವಿ? ಇದಕ್ಕೇನು ಹೇಳ್ತೀವಿ? ಗಜ. ಹೌದು, ಏನು ಹೇಳ್ತೀವಿ? ಗಜ. ಓಕೆ, ಇನ್ನೊಂದು ಚಿತ್ರ ಇದೆ. ಓಕೆ, ಇಲ್ಲಿ ನೋಡಿ, ಇದ್ಯಾವ ಚಿತ್ರ? ಹೌದು, ಬಸವ. ಈ ಎಲ್ಲ ಚಿತ್ರಗಳು ನಾವು ಹಿಂದಿನ ವರ್ಕ್ಶೀಟ್ಗಳಲ್ಲಿ ನೋಡಿದ್ವಲ್ವಾ, ಅದಕ್ಕೆ ಆ ಹೆಸರು ಕೊಟ್ಟಿದ್ವಿ, ಆಮೇಲೆ ಬರೆದಿದ್ವಿ. ಸೊ ಇಲ್ಲಿ ನಾವೇನು ಮಾಡಬೇಕು? ಹೊಂದಿಸಿ ಬರೀಬೇಕು ಅಷ್ಟೇ. ಇದೇನಿದು? ಸದನ. ಸದನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಜನ. ಎಲ್ಲಿದ್ದಾರೆ? ಜ ಅನ್ನೋದೆಲ್ಲಿದೆ? ಜನ 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 ಹುಡುಕಬೇಕು. ಜ ಇಲ್ಲಿದೆ. ಹೌದಲ್ವಾ? ನೀವೇ ಮಾಡಬೇಕಿದ್ದನ್ನು ಹೊಂದಿಸಿ ಬರೆಯಬೇಕು. ಮ್ಯಾಚ್ ದ ಫಾಲೋವಿಂಗ್ ಮಾಡ್ತೀವಲ್ವಾ, ಸೊ ಅದೇ ಕನ್ನಡದಲ್ಲಿ ಹೊಂದಿಸಿ ಬರೆಯಿರಿ. ಓಕೆ, ನೆಕ್ಸ್ಟ್ ಇಲ್ಲೇನಿದೆ? ವನ. ಹೌದು, ಚಿತ್ರ ನೋಡಿಬಿಟ್ಟು ನಾವು ಹೇಳಿದ್ವಿ, ಬಟ್ ಅದನ್ನು ಐಡೆಂಟಿಫೈಯು ಸಹ ಮಾಡಬೇಕು. ಲೆಟರ್ಸ್ ಎಲ್ಲಿದೆ? ವನ. ಇದು ವನನ ಅಲ್ಲ. ಇಲ್ಲಿ ನೋಡಿ, ನ. ಹೌದು, ಇಲ್ಲಿದೆ. ಸೊ ನಾವು ಜಾಯಿನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರೋಣ. ಮರ. ಎಲ್ಲಿದೆ ಮರ ಅನ್ನೋದು? ಇಲ್ಲಿ ನೋಡಿ, ಲಾಸ್ಟಿಗಿದೆ. ಮರ ಅಲ್ವಾ. ನೆಕ್ಸ್ಟ್ ಬರೋಣ. ನಗರ. ಸಿಟಿ, ನಗರ, ನಗರ. ಓಕೆ, ನೆಕ್ಸ್ಟು ನಗ. ಇಲ್ಲಿ ನೋಡಿ, ನಗ, ನಗರದಲ್ಲೇ ನಗ ಅಂತ ಬಂದಿದೆ, ನೆಕ್ಸ್ಟು ರಾ ಸೇರಿದೆ, ಹಾಗಾಗ್ಬಿಟ್ಟು ಮೀನಿಂಗ್ ಚೇಂಜ್ ಆಗಿಬಿಡ್ತು. ನಗರ. ಇಲ್ಲಿದೆ ನೋಡಿ, ನಗ. ನಗ ಇಲ್ಲಿದೆ. ನಗನೇ ಬೇರೆ ಅರ್ಥ ಕೊಡುತ್ತೆ, ನಗರನೇ ಬೇರೆ ಅರ್ಥ ಕೊಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಏನಿದೆ ಇಲ್ಲಿ? ಆನೆ. ಆನೆ ಅಂತ ಹೇಳಿಬಿಡ್ತೀವಲ್ವಾ, ಚಿತ್ರ ನೋಡಿದ ತಕ್ಷಣ ನಮಗೆ ಆನೆ ಅಂತ ಬಂದುಬಿಡುತ್ತೆ. ಬಟ್ ಆನೆ ಅಂತ ಹೇಳಿದ್ದೀವಿ, ಬಟ್ ನಾವಿನ್ನೂ ಆ ಎಲ್ಲ ಲೆಟರ್ಸ್ಗಳನ್ನು ಕಲ್ತಿಲ್ಲ. ಆನೆಗೆ ಇನ್ನೊಂದು ಹೆಸರಿಂದ ಹೇಳ್ತೀವಿ, ಏನಪ್ಪ ಅಂತಂದರೆ ಗಜ ಅಂತ ಹೇಳ್ತೀವಿ ಅಲ್ವಾ. ಈ ಗಜ, ಆನೆಗೂ ಆ ಗಜಕ್ಕೆ ನಾವು ಸೇರಿಸ್ತೀವಿ. ನೆಕ್ಸ್ಟ್ ಏನಿದೆ? ಇದು ಬಸವ. ಸೊ ಇಲ್ಲಿ ನಾವು ಬಸವ, ಇಲ್ಲಿದೆ ಅಲ್ವಾ ಬಸವ, ಆ ಬಸವಕ್ಕೆ ನಾವು ಸೇರಿಸ್ತೀವಿ. ಸೊ ಐ ಹೋಪ್ ಈ ಒಂದು ವರ್ಕ್ಶೀಟ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಓಕೆ, ಇನ್ನೂ ನೆಕ್ಸ್ಟ್ ವರ್ಕ್ಶೀಟಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಜವಮಬನಕ್ಕೆ ರಿಲೇಟೆಡ್ ಆಗಿರುವಂತಹ ವರ್ಕ್ಶೀಟನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮಕ್ಕಳ.